ಗೃಹಲಕ್ಷ್ಮಿಯ 26ನೇ ಕಂತಿನ ಹಣದ ಬಗ್ಗೆ ಇಲ್ಲಿ ನಿಮಗೆ ಬಹಳಷ್ಟು ಮಾಹಿತಿನ ಕೊಡ್ಲಿಕ್ಕಿದೆ. ಹಾಗೇನೆ ಕೆಲವೊಂದಷ್ಟು ಜಿಲ್ಲೆಗಳ ಪಟ್ಟಿ ಕೂಡ ರಿಲೀಸ್ ಮಾಡಿದ್ದಾರೆ. ಯಾವತ್ತಿಂದ 26ನೇ ಕಂತಿನ ಹಣ ಬರುತ್ತೆ, ಯಾವ ಜಿಲ್ಲೆಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ, ಬಿಕಾಸ್ ನಿಮ್ಮ ಜಿಲ್ಲೆ ಕೂಡ ಇಲ್ಲಿ ಇರಬಹುದು. 18 ಜಿಲ್ಲೆಗಳ ಪಟ್ಟಿನ ರಿಲೀಸ್ ಮಾಡಿದ್ದಾರೆ. ಸೊ ಜಿಲ್ಲೆ ಯಾವ್ದಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತೆ ಈಗ ಬರ್ಬೇಕಾಗಿರೋ ಹಣದ ಬಗ್ಗೆನೂ ಕೆಲವೊಂದಷ್ಟು ಮಾಹಿತಿ ಇದೆ, ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗ್ಬಿಡೋಣ. 25ನೇ ಕಂತಿನ ಹಣ ಬಹುಶಃ ಎಲ್ಲರಿಗೂ ಜಮಾ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಬಿಕಾಸ್ ಇವಾಗ ಎಲ್ಲದು ಈ ವಾರದ ಒಳಗೆ ಆಕ್ಚುಲಿ ಬರ್ಬೇಕಾಗಿತ್ತು, ಈ ವಾರ ಕಂಪ್ಲೀಟ್ ಆಯ್ತು ನಮಗೆ. ಸೊ 25ನೇ ಕಂತಿನ ಹಣ ಇನ್ನು ಯಾರಿಗೆಲ್ಲ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದೀರಾ, ಬೇಜಾರ್ ಮಾಡ್ಕೋಬೇಡಿ, ಇನ್ನ ಟೈಮ್ ಇದೆ, ಆರಾಮಾಗಿ ಟೈಮ್ ಇದೆ, ನಿಮ್ಗೆ ಬರುತ್ತೆ. ಯಾಕಂದ್ರೆ ಎಲ್ಲಾ ಜಿಲ್ಲೆಗಳಿಗೂ ಮೆಜಾರಿಟಿ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿರೋ ಕಾರಣ ನಿಮ್ಗೂ ಬರುತ್ತೆ. ನಾನು ಹೇಳ್ತೀನಲ್ಲ ಹಂತ ಹಂತವಾಗಿ ಹಣ ಬರೋದು ಅಂತ ಹೇಳ್ಬಿಟ್ಟು, ಹಾಗಾಗಿ ಸ್ವಲ್ಪ ಡಿಲೇಗಳು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ನಿಮಗೆ 26ನೇ ಕಂತಿನ ಹಣದ ಬಗ್ಗೆನೂ ನಾನು ನಿನ್ನೆ ಹೇಳಿದ್ದೆ, ಆಲ್ರೆಡಿ ಜಮಾ ಆಗೋದಕ್ಕೆ ಇನ್ನೇನು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಜಮಾ ಆಗ್ಲಿಲ್ಲ ಬಟ್ ರೆಡಿ ಆಗಿದೆ ಅಂತ ಹೇಳಿದ್ದೆ ನಾನು ನಿಮಗೆ. ಸೊ ಇದೆಲ್ಲ ಪಟ್ಟಿಗಳನ್ನ ರೆಡಿ ಮಾಡಿಕೊಂಡು ಈಗ ಇದನ್ನೂ ಸಮೇತ ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್ ನ ಡಿವೈಡ್ ಮಾಡ್ಕೊಂಡು ಮಾಡ್ತಾರೆ. ಹಾಗಾದ್ರೆ ಯಾವತ್ತಿನಿಂದ ಈ 26ನೇ ಕಂತಿನ ಹಣ ಜಮಾ ಆಗಕ್ಕೆ ಶುರುವಾಗುತ್ತೆ ಅಂತ ನೀವು ಕೇಳಬಹುದು. ಇದೇ ತಾರೀಕು ನಿಮ್ಗೆ ಇದೇ ತಿಂಗಳ 28ನೇ ತಾರೀಕಿಂದ ಹಣ ಬಿಡುಗಡೆ ಆಗಕ್ಕೆ ಶುರುವಾಗುತ್ತೆ. ಫೆಬ್ರವರಿಲಿ ಇರೋದು 28 ಡೇಸ್ ಅಲ್ವಾ. ಸೊ ಕೊನೆಯಲ್ಲಿ ಮಂತ್ ಎಂಡಿನ ಕೊನೆಯ ಲಾಸ್ಟ್ ದಿನ 28ನೇ ತಾರೀಕು ಹಣನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ರೆಡಿ ಆಗಿದೆ, ಬಿಡುಗಡೆ ಮಾಡೋದಷ್ಟೇನೆ ಅಂತಾನು ಕೂಡ ಪೆಂಡಿಂಗ್ ಇಟ್ಟಿದೀವಿ. 25ನೇ ಕಂತಿನ ಹಣ ಎಲ್ಲರ ಖಾತೆಗಳಿಗೂ ಒಮ್ಮೆ ಜಮಾ ಆದ್ಮೇಲೆ ನಮ್ಗೆ 26ನೇ ಕಂತಿನ ಹಣನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ 25ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಇಂಥವ್ರಿಗೆ ಇನ್ನ ಟೈಮ್ ಇದೆ. ಬಿಕಾಸ್ 26ನೇ ಕಂತಿನ ಹಣನ 28ನೇ ತಾರೀಕು ರಿಲೀಸ್ ಮಾಡ್ತಾರೆ, ಮಂತ್ ಎಂಡಿಗೆ ರಿಲೀಸ್ ಮಾಡ್ತಾರೆ. ಸೊ ಇನ್ನ ನಾವು ಮಿಡ್ ವೀಕ್ ಅಲ್ಲಿ ಇದೀವಿ, ಸೊ ಮಧ್ಯದಲ್ಲಿ ಇದೀವಿ, ಇನ್ನ ಎಂಡಿಗೆ ಹೋಗ್ಲಿಲ್ಲ ನಾವು. ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ತಿಂಗಳು ಕೊನೆವರೆಗೂ ನಿಮ್ಗೆ ಟೈಮ್ ಇದೆ. ಎಲ್ಲರ ಖಾತೆಗಳಿಗೂ ಅಮೌಂಟ್ ಬರುತ್ತೆ, ಎಲ್ಲೂ ಹೋಗೋದಿಲ್ಲ, ಸರಿನಾ. ಇದ್ರ ಜೊತೆಗೆ ನೀವು ಜಿಲ್ಲೆಗಳು ಯಾವುದು ಅಂತ ಕೇಳಿದ್ರೆ, ಮೊದಲು 18 ಜಿಲ್ಲೆಗಳನ್ನ ಈಗ ಲಿಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಕೊಟ್ಟಿದ್ದಾರೆ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ, ತುಮಕೂರು, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಕಾರವಾರ, ಹಾವೇರಿ, ಗದಗ, ಬೆಳಗಾವಿ, ಹುಬ್ಬಳ್ಳಿ, ಬಳ್ಳಾರಿ, ಚಿತ್ರದುರ್ಗ, ಮಡಿಕೇರಿ. ಓಕೆನಾ, ಇಷ್ಟು ಜಿಲ್ಲೆಗಳ ಪಟ್ಟಿನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಇನ್ನು ಚಿಕ್ಕಮಗಳೂರಿಲ್ಲ, ಕೆಲವೊಂದಷ್ಟು ಜಿಲ್ಲೆಗಳೆಲ್ಲ. ಸೊ ಇವರೆಲ್ಲ ಇವಾಗ ಬೇಜಾರು ಮಾಡ್ಕೋತಾರೆ, ನಮ್ಗೆ ಯಾವಾಗಲೂ ಲಾಸ್ಟಿಗೆ ಬರುತ್ತೆ, ನಮ್ಗೆ ಯಾವಾಗೂ ಕೊನೆಗೆ ಬರುತ್ತೆ ಅಂತ ಹೇಳಿ. ಇವರು ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಅಂತ ಬಂದಾಗ ಒಂದೊಂದು ಪಾರ್ಟ್ನ ತಗೊಂಡಿರ್ತಾರೆ. ಮುಖ್ಯ ಹೆಡ್ ಆಗಿರುವಂತ ಒಂದಷ್ಟು ಜಿಲ್ಲೆಗಳನ್ನ ಫೋಕಸ್ ಮಾಡ್ತಾರೆ, ಅದಾದ್ಮೇಲೆ ಸೆಕೆಂಡರಿ ಜಿಲ್ಲೆಗಳನ್ನ ಫೋಕಸ್ ಮಾಡ್ತಾರೆ. ಹಾಗಾಗಿ ಮತ್ತೆ ಇಲ್ಲಿ ಹೆಂಗೆ ಅಂದ್ರೆ ಗೃಹಲಕ್ಷ್ಮಿ ಹೈಯೆಸ್ಟ್ ತಗೊಂತಾ ಇರುವಂತ ಜಿಲ್ಲೆ ಯಾವುದು ಅದ್ರ ಮೇಲೂ ಇದು ಡಿಪೆಂಡ್ ಆಗುತ್ತೆ. ಸೊ ಹೈಯೆಸ್ಟ್ ಇಂದ ಅವರು ಕಡಿಮೆಗೆ ಬರ್ತಾ ಇರ್ತಾರೆ. ಹಾಗಾಗಿ ಇದೆಲ್ಲಾನು ಡಿಲೇ ಆಗುವಂಥದ್ದು, ಮತ್ತೆ ಡಿಲೇ ಆಗಿ ನಿಮ್ಮ ಖಾತೆಗಳಿಗೆ ಬರೋಷ್ಟೊತ್ತಿಗೆ ಬಹಳಷ್ಟು ಟೈಮ್ ಆಗುತ್ತೆ. 28ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ 26ನೇ ಕಂತಿನ ಹಣ. ಅದು ನಿಮಗೆ ಇಡೀ ನೆಕ್ಸ್ಟ್ ನಿಮ್ಗೆ ಮಾರ್ಚ್ ತಿಂಗಳು, ಫೆಬ್ರವರಿ ಮಾರ್ಚ್ ಆಯ್ತಲ್ಲ, ಮಾರ್ಚ್ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ 26ನೇ ಕಂತಿನ ಹಣ ಎಲ್ಲರ ಖಾತೆಗೂ ಬರೋದಕ್ಕೆ ಶುರುವಾಗುತ್ತೆ. ಇದನ್ನ 4 ಭಾಗಗಳಾಗಿ ಅಂತ ಹೇಳ್ತಾನೆ ಇರ್ತೀನಿ ನಾನು. ಸೊ ಈ 4 ಭಾಗಗಳಾಗಿ ಮಾಡ್ಕೊಂಡಾಗ ಏನಾಗುತ್ತೆ, ಕೆಲವೊಂದಷ್ಟು ಸ್ಪ್ಲಿಟ್ ಆದಾಗ ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಸ್ವಲ್ಪ ತಡ ಆಗುತ್ತೆ. ಅಂಡ್ ಇಡೀ ಮಾರ್ಚ್ ತಿಂಗಳು ನಿಮಗೆ ಹಣ ಡಿಸ್ಟ್ರಿಬ್ಯೂಷನ್ ಆಗ್ತಾನೆ ಇರುತ್ತೆ. ಸೊ ಪೆಂಡಿಂಗ್ ಅಮೌಂಟ್ ಯಾವಾಗ ಕೊಡ್ತಾರೆ, ಪೆಂಡಿಂಗ್ ಇರೋಂಥದ್ದು ಹಳೆ ಪೆಂಡಿಂಗ್ ಅಮೌಂಟ್ಗಳು ಯಾವ್ದಾದ್ರು ಪೆಂಡಿಂಗ್ ಇದೆಯಲ್ಲ ಅದೆಲ್ಲ ಏನ್ ಮಾಡ್ತಾರೆ ಅಂತ ಅಂದ್ರೆ, ಸೊ ನಮ್ಗೇನ್ ಫೆಬ್ರವರಿ ಮಾರ್ಚ್ ಏನಿತ್ತು ಅದ್ರ ಬಗ್ಗೆ ಅಂತೂ ನಿಜವಾಗ್ಲೂ ಮಾಹಿತಿ ಇಲ್ಲ. ಇದನ್ನ ಹೊರತುಪಡಿಸಿ ಯಾರಿಗಾದ್ರೂ ಬೇರೆ ರೀತಿಯ ಅಂದ್ರೆ 21 ಕಂತಿನ ಹಣ ಬಂದಿಲ್ಲ, 22 ಬಂದಿಲ್ಲ, 19 ಬಂದಿಲ್ಲ ಅಂತ ಯಾರಾದ್ರೂ ಬೇಜಾರು ಮಾಡ್ಕೋತಿದ್ರೆ ನಿಮ್ಗಳಿಗೆ ಹಣ ಬರೋದಿಲ್ಲ. ಬಹುಶಃ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿರಬಹುದು, ದಯವಿಟ್ಟು ನೋಡ್ಕೊಳ್ಳಿ. ಯಾಕಂದ್ರೆ GST ಮತ್ತೆ ಟ್ಯಾಕ್ಸ್ ಪೇಯರ್ಗಳು ಯಾರಾದ್ರೂ ಮನೇಲಿದ್ರೆ ಅಂತವ್ರ ಕಾರ್ಡ್ ಲಿಂಕ್ ಆಗಿದೆ, ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಗೊತ್ತಿರೋದಿಲ್ಲ, ಅದಕ್ಕೆ ಹೇಳೋದು ರೇಷನ್ ಡಿಪೋಗಳ ಮುಂದೆ ಹೋದಾಗ ದಯವಿಟ್ಟು ಒಂದ್ಸತಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಲಿಸ್ಟ್ಗಳನ್ನ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದು ಇದಕ್ಕೇನೆ ನಾನು. ಸೊ ನೀವು ನೋಡ್ಕೊಳ್ಳಿ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಒಟ್ನಲ್ಲಿ ನಿಮ್ಗೆ ಮಂತ್ ಎಂಡಿಗೆ 26ನೇ ಕಂತಿನ ಹಣ ಗೃಹಲಕ್ಷ್ಮಿದು ಬಿಡುಗಡೆ ಆಗುತ್ತೆ. ಓಕೆನಾ. ಸೊ ಇವಾಗ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡೋಣ. ಏನು ಅಂತ ಅಂದ್ರೆ, ನೀವು ಕಮೆಂಟ್ಸ್ ಗಳಲ್ಲಿ ಕೇಳಿರುವಂತ ಪ್ರಶ್ನೆಗಳಿಗೆ ಏನೇ ಡೌಟ್ಸ್ ಇದ್ರು ಅದನ್ನ ಕೇಳಿರ್ತೀರಲ್ಲ, ಅದ್ರ ಬಗ್ಗೆನೂ ಒಂದು 2-3 ಮಿನಿಟ್ಸ್ ಅಲ್ಲಿ ನಿಮ್ಗೆ ವಿಚಾರನ ತಿಳಿಸ್ತಾ ಹೋಗ್ತೀನಿ. ಜನರಲ್ BPL ಅರ್ಜಿ ಸ್ಟಾರ್ಟ್ ಆಗಿದೆಯಾ ಮೇಡಮ್? ಇಲ್ಲ, ನಾನು ಅದನ್ನೇ ನಿಮ್ಗೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗಲೂ ಹೇಳ್ತಿರೋದು, ಜನರಲ್ ಪಬ್ಲಿಕ್ಗಳಿಗೆ ಶುರುವಾಗಿಲ್ಲ. ಶುರುವಾಗಿರೋದು ಯಾರಿಗೆ? ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ಮತ್ತೆ ಹೆಲ್ತ್ ಎಮರ್ಜೆನ್ಸೀಸ್ ಇರೋರಿಗೆ ಮಾತ್ರ ಇದಿರುವಂಥದ್ದು. ಹಾಗಾಗಿ ಇನ್ ಜನರಲ್ ಶುರುವಾಗಿಲ್ಲ.
ನಮಸ್ಕಾರ ಮೇಡಮ್, ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಸರಿಯಾದ ಮಾಹಿತಿ ಹೇಳಿ ಮೇಡಮ್, ನಮಗೆ ತುಂಬಾ ಸಹಾಯ ಆಗುತ್ತೆ. 25ನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಬಾಕಿ ಇದೆ, ಅದು ಈ ತಿಂಗಳೊಳಗಡೆ ಫಿನಿಶ್ ಆಗುತ್ತೆ. 26 ನಿಮಗೆ ಫೆಬ್ರವರಿ ಎಂಡ್ ಅಲ್ಲಿ ಬಿಡುಗಡೆ ಆಗುತ್ತೆ. 26ನೇ ಕಂತಿನ ಹಣ ಬಂದಿಲ್ಲ, ಅದನ್ನೇ ಹೇಳ್ತಿರೋದು ನಾನು. ನಿಮ್ಗೆ ಇನ್ನೂ ಟೈಮ್ ಇದೆ, ಬರುತ್ತೆ. ಈ ತಿಂಗಳ ಎಂಡಿಗೆ ಶುರು ಮಾಡಿದ್ರೆ ನಿಮಗೆ ಮಾರ್ಚ್ ಅಲ್ಲಿ ಹಣ ಬರೋದು. ನ್ಯೂ BPL ಕಾರ್ಡ್, ಆಧಾರ್ ಕಾರ್ಡ್ ಲಿಂಕ್ 1 ಮಂತ್ ಆರ್ 2 ಮಂತ್ ಆರ್ 3 ಮಂತ್ ಲಿಂಕು ಅದು ನಿಮಗೆ ಲಿಂಕ್ನ ಮಾಡಿಸ್ಬೇಕು ಅಂತಂದ್ರೆ ಮಾರ್ಚ್ವರೆಗೂ ಟೈಮ್ ಇದೆ ನಿಮಗೆ. ಓಕೆನಾ? ಲಿಂಕ್ ಮಾಡಿಸ್ಕೋಬಹುದು. ತಿದ್ದುಪಡಿ ಮತ್ತೆ KYC ಇರುತ್ತಲ್ಲ, ನೀವು ಅದನ್ನ ಲಿಂಕ್ ಮಾಡಿಸ್ಕೊಳ್ಳೋಕೆ ನಿಮಗೆ ಮಾರ್ಚ್ವರೆಗೂ ಟೈಮ್ ಇದೆ, ಅದನ್ನ ಮಾಡಿಸ್ಕೋಬಹುದು. ತುಮಕೂರು ಬಂದಿಲ್ಲ ಅಂತ ಹಾಕಿದ್ದಾರೆ, ಗೃಹಲಕ್ಷ್ಮಿ ಬರುತ್ತೆ. ಬ್ಯಾಂಗ್ಳೂರ್ ವೆಸ್ಟ್ಗೆ ಯಾರಿಗೋ ಬಂದಿಲ್ಲ ಅಂತ ಹಾಕಿದ್ದಾರೆ. 26, 27, 28ಕ್ಕೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನ 26 ರಿಲೀಸ್ ಆಗಿಲ್ಲ, ನೀವು ಆಗ್ಲೇ 28ಕ್ಕೆ ಹೋಗ್ಬಿಟ್ಟಿದ್ದೀರಾ. ವಾಸವಿದ್ದ ಆಯೋಗದಲ್ಲೇ ಅಂತ ಸ್ಥಳದಲ್ಲಿ ಮನೆ ಕೊಡ್ತಾರೆ. ಅದೇ ಫ್ರೀ ಮನೆ ಅಂತ ನಾನೊಂದು ವಿಡಿಯೋ ಮಾಡಿದ್ನಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಇಲ್ಲ, ಇದು ಒಂದೊಂದು ಏರಿಯಾಗೆ ಅಲಾಟ್ಮೆಂಟ್ ಮಾಡಿರ್ತಾರೆ. ನೀವಿರುವಂತ ಏರಿಯಾದಲ್ಲಿ ಮನೆ ಕೊಡಲ್ಲ. ಬೆಂಗಳೂರಲ್ಲಿ ಹಲವಾರು ಭಾಗಗಳಲ್ಲಿ ಈ ಮನೆನ ಪ್ರಯಾರಿಟಿ ಮೇರೆಗೆ ಒಂದಷ್ಟು ಏರಿಯಾಗಳಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಾರೆ. ಸೊ ಪಟ್ಟಿ ಕೊಡ್ತಾರೆ, ನಿಮ್ಗೆ ನಿಯರೆಸ್ಟ್ ಯಾವ್ದಾಗುತ್ತೆ ಅದಕ್ಕೆ ಹೋಗ್ಬೋದು. ನಿಮ್ಮ ಏರಿಯಾದಲ್ಲೇ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಇದೆಲ್ಲಾ ಕಡೆನೂ ಡಿವೈಡ್ ಆಗಿರುತ್ತೆ. ಯಾವ ಏರಿಯಾದಲ್ಲಿ ನಿಮ್ಗೆ ಅಲಾಟ್ಮೆಂಟ್ ಆಗುತ್ತೋ ಅಲ್ಲಿಗೆ ನೀವು ಹೋಗ್ಬೇಕಾಗತ್ತೆ. ನಿಮ್ಮ ಏರಿಯಾ ಅಂತ ಗ್ಯಾರಂಟಿ ಇರಲ್ಲ. ಮೇಡಮ್, ಹೊಸ BPL ಕಾರ್ಡ್ ಬಂದ ಮೇಲೆ ಯಾವಾಗ ಗೃಹಲಕ್ಷ್ಮಿ ಅರ್ಜಿಗೆ ಸಲ್ಲಿಸಬೇಕು? ಹೊಸ BPL ಕಾರ್ಡ್ ಆಲ್ರೆಡಿ ನಿಮಗೆ ಏನಾದರೂ ಕೈಗೆ ಸಿಕ್ಕಿದೆ ಅಂತ ಅಂದ್ರೆ ನೀವು ಎನಿ ಟೈಮ್ ಗೃಹಲಕ್ಷ್ಮಿ ಹಣಕ್ಕೆ ಅರ್ಜಿನ ಸಲ್ಲಿಸಬಹುದು. ಇದಕ್ಕೆ ಅದು ಲಾಸ್ಟ್ ಡೇಟ್ ಆಗಲಿ ಅಥವಾ ಇನ್ನೊಂದಾಗ್ಲಿ ಏನೂ ಇಲ್ಲ. ನೀವು ಆರಾಮಾಗಿ ನಿಮ್ಮ ಹತ್ರ ಕಾರ್ಡ್ ರೆಡಿ ಇದೆ ಅಂತಂದ್ರೆ ನೀವು ಅರ್ಜಿನ ಸಲ್ಲಿಸಬಹುದು. APL ಕಾರ್ಡ್ ಅವರು ಸಲ್ಲಿಸಬಹುದು, ಆದ್ರೆ ನೀವು GST ಪೇರ್ ಆಗಿರಬಾರ್ದು. ಇಷ್ಟೇ ರೂಲ್ಸ್ ಇರೋದು ನಿಮಗೆ. ಓಕೆನಾ? ಬೆಂಗಳೂರು 26ನೇ ಕಂತಿನ ಹಣ ಬಂದಿಲ್ಲ ಅಂತ ಹಾಕಿದ್ದಾರೆ, ಬರುತ್ತೆ. ಶಿವಮೊಗ್ಗ, ನಾನು ಹೇಳ್ತಿದ್ದೀನಿ 26 ಅಂತಾನೆ ಕೇಳ್ತಾ ಇದ್ದಾರೆ. ಇನ್ನೂ ತುಂಬಾ ಜನಕ್ಕೆ ಆಕ್ಚುಲಿ 25 ಬಂದಿಲ್ಲ. ಪ್ಲೀಸ್ ಸ್ವಲ್ಪ ಇರಿ, ಬರುತ್ತೆ. ಮಂಡ್ಯ ಬಂದಿಲ್ಲ ಅಂತ ಹಾಕ್ತಾ ಇದ್ದಾರೆ. ಮಂಡ್ಯಗೆ ಇನ್ನ ಬಂದಿಲ್ವಾ? ಓಕೆ, ಮಂಡ್ಯದು ಒಂದು ಬಂದಿದೆ ನನಗೆ. ಓಕೆ, ನೋಡೋಣ. ಬಂದಿಲ್ಲ ಸದ್ಯಕ್ಕಂತೂ. ಜನರಲ್ BPL ಕಾರ್ಡ್, ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ? ಇಲ್ಲ, ಬಿಟ್ಟಿಲ್ಲ. ಪ್ಲೀಸ್ ನಾನು ಹೇಳ್ತೀನಿ. ಓಕೆ, ಯಾರಿಗೋ ದಂತ ಯೋಜನೆ ಬಗ್ಗೆ ನಾನು ಹೇಳಿದೆ ಗೊತ್ತಾ? ಗ್ಯಾರಂಟಿ ಯೋಜನೆ ಬಗ್ಗೆ ನೋಡಿ, ಮೈ ಸನ್ ರಿಸೀವ್ಡ್ ಅಂತ ಹಾಕಿದ್ದಾರೆ. ಸೊ ಈ ದಂತ ಯೋಜನೆ ಆಲ್ರೆಡಿ ಜಾಲ್ತಿಯಲ್ಲಿದೆ, ನೀವು ಹೋಗಿ ಮಾಡಿಸ್ಕೋಬಹುದು. ಇದು ಫ್ರೀ ಆಗಿ ಕೊಡ್ತಾ ಇದ್ದಾರೆ ನಿಮಗೆ. ಸೊ ಯಾರೋ ಅದನ್ನ ಇದು ಮಾಡ್ಕೊಂಡಿದ್ದಾರೆ ಅಂತ ನೋಡಿ, ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಯೋಜನೆಗಳನ್ನ, ಫ್ರೀ ಯೋಜನೆ ಅಲ್ವಾ ಅದೂನು. 2 ಡೇಸ್ ಆಗಿದೆ, ರೇಷನ್ ಕಾರ್ಡ್ ಬಂದಿದೆ. ಈಗ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕ್ಬೋದಾ? ಖಂಡಿತ ಹಾಕ್ಬೋದು. ನಾನು ಹೇಳಿದ್ನಲ್ಲ, ಯಾವುದೇ ಟೈಮ್ ಲೈನ್ ಇಲ್ಲ, ಹಾಕ್ಬೋದು ಹೋಗ್ಬಿಟ್ಟು. ಇಂದಿರಾ ಕಿಟ್ ನೆಕ್ಸ್ಟ್ ಮಂತ್ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಈ ತಿಂಗಳು ತುಂಬಾ ಜನಕ್ಕೆ ಆಕ್ಚುಲಿ ಇಂದಿರಾ ಕಿಟ್ ಸಿಕ್ಲಿಲ್ಲ. ನಾವು ಕ್ರಾಸ್ ವೆರಿಫೈ ಮಾಡಿದಾಗ ಈ ತಿಂಗಳಿಂದ ಬರಬೇಕು ಅಂತ ಹೇಳಿದ್ರು, ಬಟ್ ಬರಲಿಲ್ಲ. ನೋಡೋಣ ನೆಕ್ಸ್ಟ್ ಮಂತ್ ಬರುತ್ತೋ ಏನೋ ಗೊತ್ತಿಲ್ಲ ನನಗೆ. APL ರೇಷನ್ ಕಾರ್ಡ್ ಯಾವಾಗ? APL ಬಗ್ಗೆ ಅಂತೂ ನಮ್ಮ ಸರ್ಕಾರ ತುಟಿಕ್ ಪಿಟಿಕ್ ಅಂತಿಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ಮೇಡಮ್, ನಾವು ಗೃಹಲಕ್ಷ್ಮಿ ಅಪ್ರೂವಲ್ ಹೇಗೆ ಆಗುತ್ತೆ? ಅಮೌಂಟ್ ಯಾವಾಗ ಹಾಕ್ತಾರೆ? ಅಪ್ರೂವಲ್ಲ, ಅವರು ಹೇಳಿದ್ದೀನಲ್ಲ ಸರ್, 26 ಮುಂದಿನ ತಿಂಗಳು, 25 ಈ ತಿಂಗಳೊಳಗಡೆ ಕ್ಲಿಯರೆನ್ಸ್ ಆಗುತ್ತೆ. ಮೈಸೂರು ಬಂದಿಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಉತ್ತರ ಕನ್ನಡ ಬಂದಿಲ್ಲ ಅಂತ, ಕಾರವಾರ ಬಂದಿಲ್ಲ ಅಂತ ಹಾಕಿದ್ದಾರೆ. ಕಾರವಾರಕ್ಕೆ ಬಂದಿದೆಯಲ್ಲ 25ನೇ ಕಂತಿನ ಹಣ, ತುಂಬಾ ದಿನ ಆಯ್ತು. ಆಕ್ಚುಲಿ ಫಸ್ಟ್ ಬರೋದು ಉತ್ತರ ಕರ್ನಾಟಕ ಸೈಡು ಆಕ್ಚುಲಿ ಬಂದಿದೆ. ದಯವಿಟ್ಟು ನಿಮ್ಮ DBT ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಮಂಡ್ಯ ಬಂದಿಲ್ಲ, 2ನೇ ಕಮೆಂಟು ಮಂಡ್ಯ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ಓಕೆ, ಹೊಸ ರೇಷನ್ ಕಾರ್ಡ್ ಬಗ್ಗೆ ಹೇಳಿ. ಒಟ್ಟಿಗೆ ಈ ಶ್ರಮ ಕಾರ್ಡ್ ಮಾಡಿಸೋರಿಗೆ ಮಾತ್ರ ಇದೆ ಅವಕಾಶ, ನಮಗಿಲ್ವಾ? ಅದೇ ಹೇಳದ್ನಲ್ಲ, ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ, ಇನ್ ಜನರಲ್ ಕೊಟ್ಟಿಲ್ಲ. ಇನ್ ಜನರಲ್ಗೆ ತುಂಬಾ ಜನ ಕೇಳ್ತಾ ಇದ್ದೀರಾ ನೋಡಿ ನೀವೇನೆ. ಏನ್ ಮಾಡಕ್ಕಾಗತ್ತೆ? ನಮ್ ಗೌರ್ಮೆಂಟ್ ಒಂಥರ ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ ಅಂತ ಹೇಳ್ದಂಗೆ ಮಾಡ್ತಾ ಇರ್ತಾರೆ. ಇವಾಗ ಏನೋ ಬರೋಬ್ಬರಿ ಎಷ್ಟು ಒಂದು 10-15 ಲಕ್ಷ ರೇಷನ್ ಕಾರ್ಡ್ ಅಂತೂ ಕ್ಯಾನ್ಸಲ್ ಮಾಡಿದ್ದಾರೆ. ಆದ್ರೂ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಕೊಡ್ತಾ ಇಲ್ಲ. ಇದೇ ಆಗಿರೋದು ಪ್ರಾಬ್ಲಮ್. ಇವ್ರು ಹೇಳ್ತಾರೆ ನಾವು ಕೊಡ್ತೀವಿ, ಮಾಡ್ತೀವಿ, ಇಷ್ಟೆಲ್ಲ ನಾವು ಡಿವೈಡ್ ಮಾಡಿದೀವಿ ಅಂತ. ಬಟ್ ಕೇಳಿದ್ರೆ ವಾಸ್ತವದಲ್ಲಿ ಅಪ್ಲಿಕೇಶನ್ಗೆ ಟೈಮೇ ಕೊಡ್ತಾ ಇಲ್ಲ, ಅಥವಾ ಅರ್ಜಿ ಓಪನ್ ಮಾಡಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಮ್ಗೆ ಬಿಡ್ತಾನೆ ಇಲ್ಲ. ಸೊ ಜನ ಏನು ಮಾಡ್ತಾರೆ, ಬೇಜಾರು ಮಾಡ್ಕೊಂಡು ಇವಾಗ ಬೇಡ ಬಿಟ್ಬಿಡಿ ಅಂತ ಹೇಳೋ ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ, ಗ್ಯಾರಂಟಿಂಗೇ ಮಾಡ್ತಿದ್ರೆ. ಸೊ ನೀವು ಕೇಳಿರೋ ಮೆಜಾರಿಟಿ ಕಮೆಂಟ್ಸ್ ನನಗೆ ಇದೇ ಇರುತ್ತೆ, ರಿಪೀಟೇಷನ್ ಅಲ್ಲೇ ಇರುತ್ತೆ. ಸೊ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಏನಿದ್ರು ಡೌಟ್ ಇದ್ರು ಕಮೆಂಟಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಸೊ ನೋಡೋಣ, 26 ಬೇಗ ರಿಲೀಸ್ ಆದರೆ ಓಕೆ, ಇಲ್ಲಾಂದ್ರೆ ಮಂತ್ ಎಂಡ್ವರೆಗೂ ಕಾಯಬೇಕು. 25 ಅಂತೂ ಗ್ಯಾರಂಟಿ ಬರುತ್ತೆ. ಓಕೆನಾ? ಸೊ ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮಸ್ಕಾರ.